ಸರ್, ಇನ್ನು ನಿನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾರೆ. JDS ಕಾರ್ಯಕರ್ತರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡ್ತಾರೆ. ಈ ಮೂಲಕ JDS ಕಾರ್ಯಕರ್ತರಿಗೆ ಅಂದರೆ ಇಂತಹ ಸಂದರ್ಭಗಳಲ್ಲಿ ಸಂಕಷ್ಟದಲ್ಲಿ ಸಿಲುಕೊಂಡಿರುವಂಥ JDS ಕಾರ್ಯಕರ್ತರಿಗೆ ಪಕ್ಷದಿಂದ ಏನು ಒಂದು ನೈತಿಕ ಬಲ ತುಂಬುವಂಥ ಕೆಲಸ ಏನು ಮಾಡಿದ್ರು? ಅದಕ್ಕೆ ಕೇವಲ ನಿಖಿಲ್ ಅಣ್ಣವರು ಇವತ್ತು ನೋಡಿ, ಒಬ್ಬ ವ್ಯಕ್ತಿಯ ಮನೆಗೆ ಹೋಗೋದಲ್ಲ, ಜೈಲಿಗೆ ಹೋಗಿ ಆ ವ್ಯಕ್ತಿಯನ್ನ ಭೇಟಿ ಮಾಡಿ ಸಾಂತ್ವನ ಕೊಟ್ಟರು. ಇದು ನನ್ನ ಪ್ರಕಾರ ದೇಶದಲ್ಲೇ ಮೊದಲು ಒಬ್ಬ ಸಣ್ಣ ಕಾರ್ಯಕರ್ತನನ್ನ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳ ಮೊಮ್ಮಗ ಜೈಲಿಗೆ ಹೋಗಿ ಭೇಟಿ ನೀಡಿದರೆ ದೇಶದಲ್ಲೇ ಮೊದಲು. ಸಣ್ಣ ಕಾರ್ಯಕರ್ತ ಅವನನ್ನ ಭೇಟಿ ಮಾಡಿ ಅವನಿಗೆ ಸಾಂತ್ವನ ಕೊಟ್ಟಿದ್ದಿಲ್ಲ, ಅದು ನಮ್ಮ ಕಾರ್ಯಕರ್ತರಿಗೆ ದೊಡ್ಡ ಸ್ಥೈರ್ಯವಂತ. ಬಹುಶಃ ಬೇರೆ ಯಾವ್ದಾರ ಇದ್ರ ಜೊತೆಗೆ ಇಂಥ ಘಟನೆ ಆಗಿದ್ರೆ ಕಾರ್ಯಕರ್ತರ ಜೊತೆಗೆ ಕುಮಾರಣ್ಣನವರು ಖುದ್ದು ಅವರ ಮನೆಯವರಿಗೆ ಕುಟುಂಬಸ್ಥರೊಂದಿಗೆ ಮಾತಾಡಿ, ನನ್ನ ಜೊತೆ ಮಾತಾಡಿ, ವಕೀಲರ ಜೊತೆ ಮಾತಾಡಿ, ಅವರಿಗೆ ಕಾನೂನು ರೀತಿಯ ಪ್ರಕ್ರಿಯೆಯಲ್ಲಿ ಏನೆಲ್ಲ ಕ್ರಮಗಳಾಗಬೇಕು ಆ ಪ್ರಕ್ರಿಯೆಯಲ್ಲೂ ಕೂಡ ಕುಮಾರಣ್ಣವರು ನಿರಂತರವಾಗಿ ಇದ್ದಾರೆ. 10 ಫೋನ್ಗಳನ್ನ SP ಅವರಿಗೆ ಇವರಿಗೆ ಮಾತುಕತೆ ಮಾಡಿ ಕಾರ್ಯಕರ್ತರಿಗೆ ಆಗ್ತಾ ಇರತಕ್ಕಂತಹ ತೊಂದರೆ ಬಗ್ಗೆ ಅವರು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಮಾಡಿಕೊಟ್ಟಿದ್ದಾರೆ. ನೀವು ಒನ್ ಸೈಡೆಡ್ ಆಗಿರಬೇಡಿ, ನೀವು ಕಾಂಗ್ರೆಸ್ ಪಕ್ಷದ ಏಜೆಂಟ್ಗಳಾಗಿರಬೇಡಿ, ನಿಷ್ಪಕ್ಷವಾದ ತನಿಖೆ ಮಾಡಿ, ನೀವು ಒನ್ ಸೈಡೆಡ್ ಆಗಿ ಅರೆಸ್ಟ್ ಮಾಡಬೇಡಿ ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಅನ್ನುವ ಮನವಿಯನ್ನ ಮಾನ್ಯ ಕುಮಾರಣ್ಣನವರು ಮಾಡಿಕೊಂಡಿದ್ದಾರೆ. ಆದರೆ ಇವತ್ತಿನ ಕಾಂಗ್ರೆಸ್ ಪಕ್ಷ ಎಲ್ಲೋ ಒಂದ್ ಕಡೆ ಏಕಪಕ್ಷೀಯವಾಗಿ JDS ಪಕ್ಷದ ಕಾರ್ಯಕರ್ತರ ಟಾರ್ಗೆಟ್ ಮಾಡಿ FIR ಮಾಡಿ ಅರೆಸ್ಟ್ ಮಾಡಿದ್ದಾರೆ. ಆದರೆ ಅದು ಶಾಶ್ವತ ಅಲ್ಲ, ಕೇವಲ ಕ್ಷಣಿಕ, 1-2 ದಿವಸ ಅಷ್ಟೇ. ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಬೇಲ್ ಮೇಲೆ ಕರ್ಕೊಬರೋ ಪ್ರಯತ್ನ ಮಾಡ್ತೇವೆ, ಮತ್ತೆ FIR ಮೇಲೆ ಹೈಕೋರ್ಟ್ಗೆ ಕ್ವಾಸ್ಕು ಕೂಡ ಆಗ್ತೀವಿ. ಸರ್, ಇನ್ನು ಜನರಲ್ ಆಗಿ ಮಾತಾಡೋದಾದ್ರೆ ಇದು ಪ್ರಶ್ನೆ ನಿಮ್ಗೆ ಅಪ್ರಸ್ತುತ ಅನ್ಸುತ್ತೆ, ಬಟ್ ಜನರಲ್ ಆಗಿ ನಾವು ಮಾತನಾಡೋದಾದ್ರೆ 2028ರ ಪ್ರದೀಪ್ ಈಶ್ವರ್ ಅವರ ರಾಜಕೀಯದ ಸ್ಥಿತಿಗತಿ ಹೆಂಗಿರ್ಬೋದು ಅಂತ. ಸರ್, ಪ್ರದೀಪ್ ಈಶ್ವರ್ ಅವರು ಲಾಟ್ರಿ ಟಿಕೆಟ್ ಹೊಡೆದಂಗೆ ಗೆದ್ದವರು. ಆಕಸ್ಮಿಕವಾಗಿ ಇವತ್ತಿನ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಸ್ಕೀಮ್ಗಳಿರ್ಬೋದು, ಮತ್ತು ಹಿಂದೆ ಇದ್ದಂಥ ಶಾಸಕರ ಒಂದಷ್ಟು ನಡೆಗಳಿರ್ಬೋದು, ತೀರ್ಮಾನಗಳಿರ್ಬೋದು, ಆ ಶಾಸಕರ ಮೇಲಿದ್ದಂಥ ಅಸಮಾಧಾನಗಳಿರ್ಬೋದು, ಈ ಕಾರಣಗಳಿಗೋಸ್ಕರ ಅವರು ಲಾಟ್ರಿ ಗೆದ್ದಿದ್ದಾರೆ. ಆದರೆ ಪ್ರದೀಪ್ ಈಶ್ವರ್ ಒಂದು ಟ್ಯುಟೋರಿಯಲ್ಸ್ ನಡೆಸೋಕ್ಕೆ ಪರ್ಮಿಷನ್ ತಗೊಂಡು 10 ಟ್ಯುಟೋರಿಯಲ್ಸ್ ಮಾಡಿದ್ದಾರೆ. ಯಾವ ಟ್ಯೂಷನ್ ನಡೆಸ್ತಾ ಇದ್ದಾರೋ ಮತ್ತು ಯಾವ ಕಾಲೇಜುಗಳನ್ನ ನಡೆಸ್ತಾ ಇದ್ದಾರೋ ಆ ಯಾವ ಕಾಲೇಜುಗಳಲ್ಲೂ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಗಳೇ ಇಲ್ಲ. ನೀವು ಚೆಕ್ ಮಾಡ್ಕೊಂಬನ್ನಿ. 30-40 ಸೈಡಲ್ಲಿ ಕಾಲೇಜ್ ಏನು ಸರ್ ನಡೆಸ್ತೀರಾ? ಫೈರ್ ಇಂಜಿನ್ಗೆ ಅವಕಾಶ ಕೊಡಬೇಕು, ಆಟದ ಮೈದಾನ ಇರಬೇಕು, ಲೈಬ್ರರಿ ಇರಬೇಕು, ನಿಮಗೆ ನರ್ಸಿಂಗ್ ಮಾಡೋಕ್ಕೆ ಅವಕಾಶ ಇರಬೇಕು, ಅಲ್ಲಿ ಹಾಸ್ಪಿಟಾಲಿಟಿ ಇರಬೇಕು. ಇದು ಯಾವುದು ಇದನ್ನೇ 30-40 ಸೈಟ್ನಲ್ಲಿ ಕಾಲೇಜ್ ನಡೆಸೋದು ಕಾನೂನು ಒಪ್ಪುತ್ತಾ? ಎಲ್ಲಿದೆ ಅದು? ಒಂದು ಕಾಲೇಜ್ ತಗೊಂಡು 10 ಕಾಲೇಜ್ ನಡೆಸ್ತಕ್ಕಂಥದ್ದು. ನಾನು GST ಕಟ್ತೀನಿ, GST ಕಟ್ಬಿಟ್ರೆ ನೀನು GST ಕಟ್ಟೋನು ಯಾಕಪ್ಪ CST ತಗೊಂಡೆ? ಇಷ್ಟೆಲ್ಲ ಮಾತಾಡೋ ನೀನು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಮಾಡು. ಯಾಕ 3.5 ಲಕ್ಷ 4 ಲಕ್ಷ ಮಾಡ್ತೀಯ? ಇಷ್ಟೊಂದು GST ಕಟ್ಟೋನು ಫ್ರೀಯಾಗಿ ಸರ್ವಿಸ್ ಮಾಡಯ್ಯ, ಫ್ರೀಯಾಗಿ ಸರ್ವಿಸ್ ಮಾಡೋ. ಕುಮಾರಸ್ವಾಮಿ ಅವರು ಹ್ಯಾಂಡಿಕ್ರಾಫ್ಟ್ಗಳದ್ದು ಒಂದು ಮೀಟಿಂಗ್ ಮಾಡಿದ್ರು ಮಂಡ್ಯದಲ್ಲಿ. ಹೆಚ್ಚು ಕಮ್ಮಿ 500 ಜನಕ್ಕೆ EV ಎಲೆಕ್ಟ್ರಿಕಲ್ ವೆಹಿಕಲ್ ಕೊಟ್ಟರು. ಅದ್ರದ್ದು ಒಂದು ಕಾಸ್ಟ್ ಬಂದು 1.5-2 ಲಕ್ಷ. ಅದನ್ನು TVS ಸಂಸ್ಥೆ ಜೊತೆ ಮಾತುಕತೆ ಮಾಡಿ ಇವರು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ ಅಷ್ಟು ಜನಕ್ಕೆ ಕೊಟ್ಟರು. ಇನ್ನು 2ನೇ ಹಂತದಲ್ಲಿ ಕೊಡಾಕಿದ್ದಾರೆ. ಮಂಡ್ಯದಲ್ಲಿ ಮತ್ತೆ ಬೆಂಗಳೂರಿನ ಸುತ್ತಮುತ್ತ ಒಂದಷ್ಟು ರೈತರು ತುಮಕೂರು ಭಾಗದಲ್ಲಿ, ಈ ಭಾಗದಲ್ಲಿ, ಮೈಸೂರು ಭಾಗದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು. ಅವರಿಗೆ ಪ್ರತಿ ಮನೆಗೆ 50,000 ರೂಪಾಯಿ ಮರಣ. ತಮ್ಮ ಸ್ವಂತ ಸಂಬಳದ ದುಡ್ಡನ್ನು MP ಆಗಿ ಗೆದ್ದ ಮೇಲೆ ತಮ್ಮ ಸ್ವಂತ ಸಂಬಳದ ದುಡ್ಡನ್ನು ಇವತ್ತು ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಲಿಮಿಟ್ಸ್ ಅಲ್ಲಿ ಇರ್ತಕ್ಕಂಥ ಆ ಫ್ಯಾಕ್ಟ್ರಿ ಎಂಪ್ಲಾಯೀಸ್ ಮಕ್ಕಳು ಹೋಗ್ತಾರಲ್ಲ, ಸ್ಕೂಲ್ ಇದೆಯಲ್ಲ, ಆ ವಿದ್ಯಾಸಂಸ್ಥೆಗೆ ಒಂದು ವ್ಯಾನ್ ತಗೊಂಡು ತಮ್ಮ ಸ್ವಂತ ಸಂಬಳದಲ್ಲಿ. ಇವನಿಂದ ಕಲಿಬೇಕಾ ನಾವು? ಇವನಿಂದ ನಮ್ಮ JDS ಪಕ್ಷ ಕಲಿಬೇಕಾದ ಯಾವ
ಅವಶ್ಯಕತೆನೂ ಇಲ್ಲ. ಸರ್ ಸುಮ್ಮನೆ ಕುತೂಹಲಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ. ಪ್ರದೀಪ್ ಈಶ್ವರ್ ಎಬ್ಬಿಸಿರುವಂಥ ಆ ಗದ್ದಲಕ್ಕೆ ಕುಮಾರಣ್ಣವ್ರ ಹತ್ರ ಎಷ್ಟು ವಾಚ್ ಇದೆ ಸರ್? ಎಷ್ಟು ಲಕ್ಷದ ವಾಚ್ ಇದೆ, ಎಷ್ಟು ಕೋಟಿ ವಾಚ್ ಇದೆ ಅಂತ ಸರ್ ಕುಮಾರಣ್ಣ ಅವ್ರು ತೋರಿಸಿದ್ರು, ನಿಮಗೆ ತೋರಿಸಿದ್ರು, ಒಂದು SIT ಮಾಡಿ ನೀವು ಎನ್ಕ್ವೈರಿ ಮಾಡ್ಬಿಡ ಕೇಳ್ಬಿಡಿ ಅಂತ. ಅವನೊಬ್ಬ ಅರೆ ಹುಚ್ಚಿನ ಥರ ಮಾತಾಡ್ತಾನೆ. ಆ ಮಾತಿಗೆಲ್ಲ ಬೆಲೆ ಕೊಡ್ಬೇಡಿ. ಯಾಕೆ ಅಂತಂದ್ರೆ HMT ವಾಚ್ ಎಷ್ಟಿದೆ ಸರ್ ಇವತ್ತು? ಅದ್ರೊಳಗೆ ಅಂಬೇಡ್ಕರ್ ಅವರ ಭಾವಚಿತ್ರ ಇರುವಂಥದ್ದು, ಅಂಬೇಡ್ಕರ್ ಭಾವಚಿತ್ರ ಇರ್ತಕ್ಕಂಥ HMT ವಾಚ್ ಅವ್ರ ಕೈಲಿ ಇರ್ತಕ್ಕಂಥ ತೋರಿಸಿದ್ರು. ನಾನು ಮನೆಗೆ ಹೋಗಿದ್ದೀನಿ ಸರ್, 2-3 ವಾಚ್ ಇದೆ ಸರ್ ಅಷ್ಟೇ. ನನ್ನ ಹತ್ರನೇ 10 ವಾಚ್ ಇದೆ. ಅವ್ರ ಟೇಬಲ್ ಮೇಲೆ ನಾನು ನೋಡಿದ್ದೀನಿ, ನಾನು ಕುಮಾರಣ್ಣವ್ರ ಟೇಬಲ್ ಮೇಲೆ ನಾನು ನೋಡಿದ್ದೀನಿ 3 ವಾಚ್ ಏನೋ ಇದೆ ಅಷ್ಟೇ ಅವ್ರ ಹತ್ರ ಇದೆ. ಅದಕ್ಕೆ ಅವ್ರು ಹೇಳಿದ್ದು SIT ವಾಚ್ ತನಿಖೆ ಮಾಡಿಸಿ ಅಂತ. ಎಸ್ ಸರ್. ಇನ್ನು ಬಿಡದಿ ಬೈರ್ಮಂಗ್ಲಕ್ಕೆ ಏನು ಮುಖ್ಯಮಂತ್ರಿಗಳಿಗೆ ಆಹ್ವಾನ ಕೊಡ್ತಾರೆ, ಕುಮಾರಣ್ಣವರು ಕೂಡ ಅಲ್ಲೋಗಿ ಕೂತ್ಕೊಂತಾರೆ. ತುಂಬ ಅಭೂತಪೂರ್ವವಾದಂಥ ವೆಲ್ಕಮ್ ಸಿಗುತ್ತೆ, ಕುಮಾರಣ್ಣವ್ರಿಗೆ ಬೆಂಬಲ ಸಿಗುತ್ತೆ ಅಲ್ಲ ರೈತರದು. ಇನ್ನು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಫೈನಲಿ ಏನಾಗುತ್ತೆ ಅಂತ ಹೇಳಿ ಸರ್? 100ಕ್ಕೆ 100 ಭಾಗ ಆ ಪ್ರಾಜೆಕ್ಟ್ ಆಗಲ್ಲ. ಏನು ಅಲ್ಲಿ ಕಳೆದ 470 ದಿವಸಗಳಿಂದ ರೈತರ ಮುಖಂಡರುಗಳು, ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟಕ್ಕೆ JDS ಸಾಂಕೇತಿಕವಾಗಿ ಮತ್ತು ಆ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ಆ ರೈತ ಸಂಘಟನೆಗಳ ಜೊತೆ ಜನತಾದಳ ಪಕ್ಷ ಇದೆ. ನಿಖಿಲಣ್ಣನವರು ವಿಶೇಷವಾಗಿ ಅದ್ರ ಬಗ್ಗೆ ಗಮನ ಹರಿಸಿದ್ದಾರೆ. ಅವ್ರಿಗೆ ಎಲ್ಲ ಅವರ ಪರವಾಗಿ ಜೊತೆಗಿರ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಪಕ್ಷವಾಗಿ ಕೂಡ ನಾವು ಅವ್ರ ಜೊತೆ ಇರ್ತೀವಿ. ನಮಗೆ ಇದರಲ್ಲಿ ಜಯ ಸಿಕ್ಕೇ ಸಿಗುತ್ತೆ. DK ಶಿವಕುಮಾರ್ ಅವರ ದಬ್ಬಾಳಿಕೆಗೆ, DK ಶಿವಕುಮಾರ್ ತಗೊಂಡಂತ ಡಿಕ್ಟೇಟರ್ಶಿಪ್ಗೆ ಜನತಾದಳ ಕಾರ್ಯಕರ್ತರಾಗ್ಲಿ ಅಲ್ಲಿರ್ತಕ್ಕಂಥ ರೈತರಲ್ಲಿ ಜಗ್ಗೋ ಪ್ರಶ್ನೆ ಇಲ್ಲ. ಈ ಹೋರಾಟವನ್ನ ನಾವು ಕಾನೂನು ಹೋರಾಟಕ್ಕೂ ನಾವು ಸಿದ್ಧವಾಗಿದ್ದೇವೆ. ನಾವು ನ್ಯಾಯಾಲಯದ ಅಂಗಣಕ್ಕೂ ಕೂಡ ಈ ಹೋರಾಟವನ್ನ ತೆಗೆದುಕೊಂಡು ಹೋಗುವ ಎಲ್ಲ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಎಸ್ ಸರ್. ಇನ್ನು ಕಡೆ ಪ್ರಶ್ನೆ, ನಿಖಿಲ್ ಕುಮಾರಸ್ವಾಮಿ ಅವರ ಆ ಒಂದು ಹೋರಾಟ ಆಗಿರ್ಬೋದು ಅಥವಾ 2028ರ ಚುನಾವಣೆ ದೃಷ್ಟಿಯಲ್ಲಿ ಈ ಪ್ರಶ್ನೆ, 2028ಕ್ಕೆ JDSನ ಸ್ಥಿತಿಗತಿ ಹೆಂಗಿರುತ್ತೆ, ಕುಮಾರಸ್ವಾಮಿ ಅವರ ಜೊತೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಪಾತ್ರ ಎಷ್ಟು ಮಟ್ಟಿಗೆ ಇರುತ್ತೆ ಅಂತೇಳಿ? ನನ್ನ ಪ್ರಕಾರ ಇವತ್ತೇನಾದರೂ ಈ ಪಕ್ಷದ ಮೂಲೆ ಕಾರ್ಯಕರ್ತರನ್ನ, ಜನತಾದಳದ ಕಾರ್ಯಕರ್ತರನ್ನ ಅತ್ಯಂತ ಸಂಘಟಿತರಾಗಿ ಅತ್ಯಂತ ಚಲನಾತ್ಮಕವಾಗಿ ಇಟ್ಟಿದ್ರೆ ಅದು ನಿಖಿಲಣ್ಣವ್ರು. ಕಾರಣ ಏನಪ್ಪ ಅಂದರೆ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಇರ್ಬೋದು, ಮತ್ತೆ ಮಿಸ್ ಕಾಲ್ ಅಭಿಯಾನ ಕಾರ್ಯಕ್ರಮ ಇರ್ಬೋದು, ಮತ್ತೆ SIR ಕಾರ್ಯಾಗಾರ ಇರ್ಬೋದು, 25 ವರ್ಷಗಳ ಸಿಲ್ವರ್ ಜೂಬ್ಲಿ ಕಾರ್ಯಕ್ರಮ ಇರ್ಬೋದು. ಈ ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ಪಕ್ಷದ ಕಚೇರಿಯಲ್ಲಿ ಎಲ್ಲ ವಿಭಾಗದ, ತಾಲೂಕು ಮಟ್ಟದ, ಜಿಲ್ಲಾ ಮಟ್ಟದ ಮತ್ತು ವಿವಿಧ ವಿಭಾಗದ ಮಟ್ಟದ ಮೀಟಿಂಗ್ಗಳನ್ನು ಮಾಡಿ, ಸಭೆಗಳನ್ನು ಮಾಡಿ ಸ್ಥೈರ್ಯ ತುಂಬುವನ್ನ, ಜೊತೆಗೆ 2028ರ ಚುನಾವಣೆಗೆ ನಮ್ಮ ಪಕ್ಷ ಗೆದ್ದು ಅಧಿಕಾರಕ್ಕೆ ಬರಬೇಕು, NDA ಮೈತ್ರಿಕೂಟದ ಪಕ್ಷ ಅಧಿಕಾರಕ್ಕೆ ಬರಬೇಕು. ಆ ನಿಟ್ಟಿನಲ್ಲಿ ನಾವು ದೊಡ್ಡ ಮಟ್ಟದ ಪಾತ್ರವನ್ನು ನಿರ್ವಹಿಸಬೇಕು. ನಮ್ಮ ಪಕ್ಷ ಕೇವಲ 15-20 ಸೀಟು ಗೆದ್ದು ಅವ್ರ ಹತ್ರ ಭಿಕ್ಷೆ ಬೇಡಬಾರ್ದು. ನಾವೊಂದು ದೊಡ್ಡ ಮಟ್ಟದ ಪಾತ್ರವನ್ನು ನಿರ್ಣಯ ಮಾಡಬೇಕು ಅಂತೇಳಿ ದೊಡ್ಡ ಮಟ್ಟದ ಸಂಘಟನೆಯನ್ನ ನಿಖಿಲಣ್ಣವರು ಮಾಡ್ತಾ ಇದ್ದಾರೆ. ಖಂಡಿತ ಅವ್ರಿಗೆ ಮುಂದೊಂದು ದಿವಸ ದೊಡ್ಡ ಯಶಸ್ಸು ಸಿಗುತ್ತೆ. ಎಸ್ ಸರ್. ತಾವು ಬಿಡು ಮಾಡಿಕೊಂಡು ನಮ್ಮ ಸ್ಟುಡಿಯೋವರೆಗೂ ಬಂದು ನಮ್ಮ ನೇರ ನಿಷ್ಠುರವಾದಂಥ ತಾವು ಉತ್ತರ ನೀಡೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.